ಖಮೇನಿ ಫೋಟೋಗೆ ಬೆಂಕಿ, ಅದರಲ್ಲೇ ಸಿಗರೇಟ್ ಹಚ್ಚಿ ಲೇಡಿ ಸಂಭ್ರಮ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಲ್ಲಿ ಖಮೇನಿ ಹತ್ಯೆಯಾಯಿತು. ಖಮೇನಿ ಫೋಟೋಗೆ ಬೆಂಕಿ, ಅದರಲ್ಲೇ ಸಿಗರೇಟ್ ಹಚ್ಚಿ ಲೇಡಿ ಸಂಭ್ರಮ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಲ್ಲಿ ಖಮೇನಿ ಹತ್ಯೆ, ಲೇಡಿ ಖುಷಿಪಟ್ಟಿದ್ದಾಳೆ. ಖಮೇನಿ ಭಾವಚಿತ್ರ ಸುಟ್ಟು ಅದರಿಂದ ಸಿಗರೆಟ್ ಹಚ್ಚಿದಂಥ ಯುವತಿ. ವಿಶ್ವದಾದ್ಯಂತ ಭಾರೀ ಸಂಚಲನ ಮೂಡಿಸಿದ ರೆಬೆಲ್ ಯುವತಿಯ ನಡೆ. ಫೋಟೋ ಸುಟ್ಟು ಸಿಗರೆಟ್ ಹಚ್ಚಿದ ಮೋರ್ಟಿಶಿಯಾ ಆಡಮ್ಸ್. ಜಾಲತಾಣಗಳಲ್ಲಿ ಅಲಿ ಖಮೇನಿ ಸಾವು ಸಂಭ್ರಮಿಸಿದ ಯುವತಿ ಸಿಗರೆಟ್ ಸೇದಿದ ವಿಡಿಯೋ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಸಂಪ್ರದಾಯದ ಹೆಸರಿನಲ್ಲಿ ಇರಾನ್ನ ಮಹಿಳೆಯರ ಶೋಷಣೆ. ಮಹಿಳೆಯರ ಸ್ವಾತಂತ್ರ್ಯ ಹರಣ ಆಗಿತ್ತು ಎಂದು ಮೋರ್ಟಿಶಿಯಾ ಆಡಮ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆದ ಮೋರ್ಟಿಶಿಯಾ. ಖಮೇನಿ ಫೋಟೋಗೆ ಬೆಂಕಿ ಹಚ್ಚಿ ಅದರಲ್ಲೇ ಸಿಗರೆಟ್ ಹಚ್ಚಿ ಲೇಡಿ ಸಂಭ್ರಮಿಸಿರುವಂಥದ್ದು. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಲ್ಲಿ ಖಮೇನಿ ಹತ್ಯೆಯಾಯಿತು. ಈ ಲೇಡಿ ಖುಷಿ ಪಡ್ತಿದ್ದಾಳೆ. ಖಮೇನಿಯ ಭಾವಚಿತ್ರವನ್ನು ಸುಟ್ಟು ಅದರಿಂದಲೇ ಸಿಗರೆಟ್ ಹಚ್ಚಿದ್ಲು ಈ ಯುವತಿ. ವಿಶ್ವದಾದ್ಯಂತ ಭಾರೀ ಸಂಚಲನ ಮೂಡಿಸಿದಂತಹ ರೆಬೆಲ್ ಯುವತಿಯ ನಡೆ. ಫೋಟೋ ಸುಟ್ಟು ಸಿಗರೆಟ್ ಹಚ್ಚಿದ್ಲು ಆಡಮ್ಸ್. ಜಾಲತಾಣಗಳಲ್ಲಿ ಈ ವಿಡಿಯೋ ಈಗ ಭಾರಿ ವೈರಲ್ ಆಗುತ್ತಿರುವಂಥದ್ದು. ಮೂಲತಃ ಈಕೆ ಇರಾನ್ನ ಮಹಿಳೆ ಮೋರ್ಟಿಶಿಯಾ. 23 ವರ್ಷ ಇರಾನ್ನಲ್ಲಿ ಜೀವಿಸಿದ್ದಂಥ ಮೋರ್ಟಿಶಿಯಾ ಹೋರಾಟದ ಕಾರಣಕ್ಕೆ ಇರಾನ್ನಲ್ಲಿ ಬಂಧನವಾಗಿತ್ತು. ಕಿರುಕುಳ ಅಂದಿದ್ರು. ಇರಾನ್ನ ಟರ್ಕಿಗೆ ಎಸ್ಕೇಪ್ ಆಗಿ ಜೀವ ಉಳಿಸಿಕೊಂಡಿದ್ಲು ಈ ಯುವತಿ. ಸದ್ಯ ದೇಶಭ್ರಷ್ಟಳಾಗಿ ಕೆನಡಾದಲ್ಲಿ ಮೋರ್ಟಿಶಿಯಾ ವಾಸ ಮಾಡ್ತಿದ್ದಾಳೆ. ಟೊರೆಂಟೊ ನಗರದಲ್ಲಿ ವಿದ್ಯಾರ್ಥಿ ವೀಸಾ ಮೇಲೆ ವಾಸ ಮಾಡ್ತಿರುವಂಥವಳು. ಒಂಟಾರಿಯೋ ನಗರದ ಬ್ಯಾಂಕ್ ಮುಂದೆ ಈ ವಿಡಿಯೋವನ್ನು ಮಾಡಲಾಗಿದೆ. ಎಐಸೈಜಿನ ಖಮೇನಿಯ ಫೋಟೋವನ್ನು ಸುಟ್ಟು ಅದರಲ್ಲೇ ಸಿಗರೆಟ್ ಹಚ್ಚಿಕೊಂಡು ಸಂಭ್ರಮ ಪಟ್ಟಿದ್ದಾಳೆ. ಪೋಸ್ ಬೇರೆ ಕೊಟ್ಟಿದ್ದಾಳೆ ಮೋರ್ಟಿಶಿಯಾ. ಈಗಲೂ ಇರಾನ್ನಲ್ಲಿಯೇ ಇದೆ ಮೋರ್ಟಿಶಿಯಾ ಕುಟುಂಬ. ಮೋರ್ಟಿಶಿಯಾ ಮೂಲತಃ ಇರಾನ್ನ ಮಹಿಳೆ ಈಕೆ. 23 ವರ್ಷ ಈಕೆಗೆ. ಮಹಿಳೆಯರ ಸ್ವಾತಂತ್ರ್ಯ ಹರಣ ಆಗಿತ್ತು ಅಂತ ಈಗ ಮೋರ್ಟಿಶಿಯಾ ಖಮೇನಿ ಫೋಟೋಗೆ ಬೆಂಕಿ ಹಚ್ಚಿ ಅದರಲ್ಲೇ ಸಿಗರೇಟು ಹಚ್ಚಿಕೊಂಡು ಪೋಸ್ ಕೊಟ್ಟು ಸಂಭ್ರಮಿಸಿದ್ದಾಳೆ. ಖಮೇನಿ ಭಾವಚಿತ್ರವನ್ನು ಸುಟ್ಟಿದ್ದಾಳೆ. ಅದರಿಂದಲೇ ಸಿಗರೇಟ್ ಹಚ್ಚಿದ್ಲು ಈ ಯುವತಿ. ವಿಶ್ವದಾದ್ಯಂತ ಭಾರೀ ಸಂಚಲನವನ್ನು ಮೂಡಿಸಿದೆ ರೆಬೆಲ್ ಯುವತಿಯ ನಡೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಮೋರ್ಟಿಶಿಯಾ ಈ ವಿಡಿಯೋ.